ನಾನ್ ವೈಲೆನ್ಸ್ ಮತ್ತೆ ನಾನ್ ಕಿಲ್ಲಿಂಗ್ ಮೆಲ್ಲಕ ಇವೆಲ್ಲ ನಮ್ಗೆ ಬರ್ತಾ ಇರುತ್ತೆ. ಕಣ್ಣು ತೆರೆದು ನಾವೇನು ಧ್ಯಾನ ಮಾಡ್ತೀವಿ ಸ್ವಲ್ಪ ಹೊತ್ತು ಅಂದ್ರೆ ನೋಡ್ತಾ ಇರೋದು, ಸುಮ್ಮನೆ ನೋಡ್ಬೇಕು, ಗಮನಿಸೋದು ಅಂತ ಹೇಳ್ತೀವಿ. ನೀವು ಇಷ್ಟೊತ್ತು ಧ್ಯಾನ ಮಾಡಿದ್ವಿ ಹೌದಲ್ವೇ? ನಾವು ಮಾಡಿದೀವಿ ಮೆಡಿಟೇಷನ್ ಅಂದ್ರೆ ಕಣ್ಣು ಮುಚ್ಚಿ ಮಾಡ್ತಾ ಇದೀವಿ. ಕಣ್ಣು ಮುಚ್ಚಿ ಮಾಡಿದಾಗ ಆಲೋಚನೆಗಳು ಬರ್ತಾ ಇರುತ್ತೆ, ಏನೋ ಉದ್ವೇಗಗಳು ಉಂಟಾಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಗೊಂದಲಗಳು ಕಾಣಿಸ್ತಾ ಇರುತ್ತೆ, ಏನೇನೋ ಪಿಕ್ಚರ್ಗಳು ಬರ್ತಾ ಇರುತ್ತೆ, ಇನ್ನೇನೋ ನಮ್ಗೆ ಅವ್ರನ್ನ ಅದು ಮಾಡ್ಬೇಕು ಇವ್ರಿಗೆ ಇದು ಮಾಡ್ಬೇಕು ಏನೋ ಬರ್ತಾ ಇರುತ್ತೆ. ಅವ್ರನ್ನ ನೋಡಿದ್ರೆ ನಮ್ಗೆ ಆಗೋದಿಲ್ಲ, ಇವ್ರನ್ನ ನೋಡಿದ್ರೆ ನಮ್ಗೆ ಆಗೋದಿಲ್ಲ. ಹಿಂದಿಂದು ಮುಂದಿಂದು ಘಟನೆಗಳು ಏನೇನೆಲ್ಲ ನಮ್ಮ ಒಳಗಡೆ ಉಂಟಾಗ್ತಾ ಇರುತ್ತೆ. ಇದ್ರ ಹಿಂದೆ ನಾವು ಹೋಗ್ಬಾರ್ದು, ಅದನ್ನ ಗಮನಿಸ್ತಾ ಇರ್ಬೇಕಷ್ಟೆ. ಎದಕ್ಕಂದ್ರೆ ಇದೆಲ್ಲ ಸಂಚಿತ ನಮ್ಮ ಒಳಗಡೆ. ನಾವ್ ಹಿಂದಿಂದ ಏನೆಲ್ಲ ಸಂಸ್ಕಾರಗಳೆಲ್ಲ ನಮ್ ಒಳಗಡೆ ಇರುತ್ತೆ, ಅದ್ರ ಕೆಲ್ಸ ಅದು ಮಾಡ್ಕೊತಾ ಇರುತ್ತೆ. ಅದು ಕ್ಲಿಯರ್ ಆಗ್ಬೇಕಾದ್ರೆ ನಾವ್ ಏನ್ ತುಂಬಿಕೊಂಡ್ರೆ ನಮ್ಗೆ ಅದೇ ಕಾಣ್ತದೆ. ಈಗ ನಾವು ಕಿಟಕಿ ಬಾಗಲ್ ತೆಗ್ದಿರ್ತೀವಿ, ಮನೆ ಬಾಗಿಲು ತೆಗ್ದಿರ್ತೀವಿ, ಧೂಳು ನಮ್ ಮನೆ ಒಳಗ್ ಬರುತ್ತೆ. ಮತ್ ಮನೆ ಒಳಗ್ ಏನ್ ತುಂಬಿಕೊಂಡ್ರೆ ನೀವು ಕ್ಲೀನ್ ಮಾಡಿದಾಗ ಅದೇ ಬರುತ್ತೆ, ಬ್ಯಾರೇದ್ ಕಾಣಿಸ್ತಾ ಇಲ್ಲ. ಧೂಳಿದ್ದಾಗ ಧೂಳೇ ಕಾಣಿಸ್ತದ. ಮತ್ತೆ ಅದು ಕ್ಲೀನು ಎಲ್ಲ ಅಷ್ಟು ಬಳದಾಗ ನಮ್ಗೆ ಒಂದಿಷ್ಟು ಕಸ ಬರುತ್ತೆ, ಅದನ್ನ ನೋಡ್ತೀವಿ. ಒಂದ್ 10 ದಿವಸ 1 ವರ್ಷ ಬಳದೇ ಇಲ್ಲ ಅಂದ್ರೆ ಆ ಮನೆ ಹಾಡ್ ಬಿದ್ದು ಬಿಡುತ್ತೆ, ಅಷ್ಟು ಕಸ ಇರುತ್ತೆ. ಅದನ್ನೆಲ್ಲ ಬಳದು ನೀಟ್ ಮಾಡಿದಾಗ ಜಾಸ್ತಿ ಇರುತ್ತೆ. ಹಂಗೆ ನಮ್ಮ ಗತ ಜನ್ಮಗಳ ಸಂಸ್ಕಾರಗಳಿಂದ ನಮ್ಮ ಒಳಗಡೆ ಎಷ್ಟೋ ಪಾಡು ಬಿದ್ದು ಬಿಟ್ಟಿದೆ ಆಲ್ರೆಡಿ. ಅದೆಲ್ಲ ಹೊರಗ್ ಹೋಗ್ತಾ ಇರ್ಬೇಕಾದಾಗ ನಮ್ಗ್ ಬೇಕಿರೋ ಬರ್ತಾವೇನ್ ಮತ್ತೆ ತುಂಬಿಸ್ಕೊಂಡ್ರೆ ಏನ್ ತುಂಬಿಸಿದ್ರೆ ಅದೇ ಬರುತ್ತೆ, ಬೇಕಿರೋದ್ ತುಂಬಿಸಿದ್ರೆ ಬೇಕಿರೋದ್ ಬರುತ್ತೆ, ಬೇಡವಾದನ್ನೆಲ್ಲ ತುಂಬಿಸಿಟ್ಕೊಂಡ್ರೆ ಮತ್ತೆ ಬೇಡವಾದ್ದೇ ಬರುತ್ತೆ. ಅದೆಲ್ಲ ಕ್ಲೀನ್ ಆಗ್ಬೇಕು, ನಮ್ಮನ್ನ ನಾವ್ ನೋಡ್ಕೊಂತೀವಿ. ಇದೆಲ್ಲ ಏನ್ ಬರ್ತಾ ಇದೆ ಅನ್ನೋದೇ ನಮಗ್ ಗೊತ್ತಿಲ್ಲ. ಫಸ್ಟ್ ಅದನ್ನ ನೋಡ್ತೀವಿ, ನೋಡೋದೇ ಗಮನಿಸೋದು. ಫಸ್ಟ್ ಗಮನಿಸುವಿಕೆ ಪ್ರಕ್ರಿಯೆ. ನಿಮ್ಮೊಳಗ್ ನೀವ್ ಹೋಗ್ರಿ, ಅಂತರ್ಮುಖರಾಗಿರ್ತಕ್ಕಂತ ಯಾರ್ಯಾರು ಅಂತರ್ಮುಖರಾಗಿರ್ತಾರ ಅವ್ರೆಲ್ಲರನ್ನ ನಾವ್ ನೆನೆಸ್ತೀವಿ ನೋಡಿ, ಗುರುಗಳು ಅಂತ ಕರಿತೀವಿ. ಅವ್ರು ಯಾರು ಶ್ವಾಸದ ಮೇಲೆ ಧ್ಯಾಸ ಇಡ್ರಿ ಅಂತ ಹೇಳಿರ್ತಾರ ಅವರೆಲ್ಲ ಗುರುಗಳೇ. ಅವರೆಲ್ಲ ಅದೇ ಮಾಡಿದ್ದಾರೆ, ಅವರೆಲ್ಲ ದೇವರುಗಳು, ಅವರೆಲ್ಲ ಗುರುಗಳು, ಅವರೆಲ್ಲ ದೊಡ್ಡವರು, ಯೋಗಿಗಳು, ಮಾಸ್ಟರ್ಸ್. ಅವರೆಲ್ಲ ಮಾಸ್ಟರ್ಸ್ ಅಂದ್ರೆ ತನ್ನೊಳಗೆ ತಾನು ಹೋಗೋದು, ಇನ್ನೊಬ್ಬರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡವನಲ್ಲ, ತನ್ನನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡವನು. ತನ್ನ ಮನಸ್ಸನ್ನ, ತನ್ನ ಆಲೋಚನೆಗಳನ್ನ ತಾನು ಹಿಡಿತದಲ್ಲಿ ಇಟ್ಕೊಂಡವನು. ಆಲೋಚನೆಗಳ ಹಿಡಿತದಲ್ಲಿ ಇರಲಿಕ್ಕೆ ಆಗುತ್ತದೆಯೇ? ಆಗಲ್ಲ. ಅದನ್ನ ಗಮನಿಸ್ತಾ ಇರ್ಬೇಕು. ಅರಿವಿನೊಂದಿಗಿದ್ದಾಗ ಆಗ ಅದು ಹಿಡಿತ ಅನ್ನೋದು ಬಂದಂಗೆ. ಗಮನಿಸ್ತಾ ಇರ್ಬೇಕು, ಹಿಡಿತ ಅನ್ನೋದು ಆಮೇಲೆ ಬರುತ್ತೆ. ಓ ಇಷ್ಟೆಲ್ಲ ಬರ್ತಾ ಇದೆಯಾ, ನೋಡೋ ಅಭ್ಯಾಸ ನೋಡಿ. ಧ್ಯಾನದಲ್ಲಿ ಇಷ್ಟೊತ್ತು ನೀವ್ ಅದೇ ಮಾಡಿದ್ರಿ, ನೋಡ್ತಾ ಇರ್ರಿ, ಸುಮ್ಮನೆ ನೋಡ್ತಾ ಇರ್ರಿ ಅಷ್ಟೇ. ಅದ್ರ ಹಿಂದಕ್ಕೆ ಹೋಗ್ಬೇಡ್ರಿ. ಎಲ್ಲ 2 ಆಲೋಚನೆಗಳು ಇರ್ತಾವ, ಆಲೋಚನೆಗಳ ಮಧ್ಯೆ ಗ್ಯಾಪ್ ಅನ್ನ ನೀವು ಗಮನಿಸ್ತಾ ಇರ್ಬೇಕು. ವಿಡಿಯೋ ಯಾರಾದ್ರೂ ಆನ್ ಮಾಡ್ಕೊಳ್ಳೋರಿದ್ರೆ ಇನ್ನ ವಿಡಿಯೋಸ್ ಆನ್ ಮಾಡ್ಕೊಳ್ರಿ. ಯಾರಾದ್ರೂ ನೀವು ನೋಡ್ತಾ ಇರ್ಬೇಕು. ಅದಕ್ಕೆ ನೋಡಿ ಹೇಳ್ತಾರೆ, ಪಾಠ ಹೇಳ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ರಿ ಅಂತ ಹೇಳ್ತಾರೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟೆ ಯಾಕೆ ನೋಡ್ಬೇಕು? ಶ್ರದ್ಧೆ ಬರುತ್ತೆ ನಮ್ಗೆ. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಮಾತಾಡ್ರಿ. ಟೀಚರ್ಗಳ ಪಾಠ ಮಾಡ್ತಾ ಇರ್ಬೇಕಾದಾಗ ಹೇಳ್ತಾ ಇರ್ತಾರೆ, ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ರಿ. ಆ ಎನರ್ಜಿ ಅದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋದು. ಗುರುಗಳು ಪಾಠ ಮಾಡ್ತಾ ಇರ್ಬೇಕಾದಾಗ ನಾವು ಅಲ್ಲೇ ಇರ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ, ಒಂದೇ ಕಡೆ ಇರ್ಲಿಕ್ಕೆ ನಮ್ಗೆ ಸಾಧ್ಯ. ಒಂದು ಕ್ಷಣ ಆ ಕಡೆ ಹೋಯ್ತು ಅನ್ಕೊಳ್ರಿ, ಆಯ್ತು ಮತ್ತೆ ಎಲ್ಲಿಗೋ ಹೋಗ್ಬಿಡ್ತಾ ಇರ್ತೀವಿ. ಕಣ್ಣಲ್ಲಿ ಕಣ್ಣು ಇಟ್ಟಿದ್ರು ಸಹಿತ ಗಮನ ಎಲ್ಲೋ ಬೇರೆ ಕಡೆ ಅದಕ್ಕೆ ಅದೇನೋ ಅಂತಾರಲ್ವಾ, ಮನಸ್ಸು ಇಲ್ಲೇ ಇರ್ಬೇಕು, ದೇಹನೂ ಇಲ್ಲೇ ಇರ್ಬೇಕು. ಮನಸ್ಸು ದೇಹ 2 ಇಲ್ಲೇ ಇದ್ದಾಗ ಮಾತ್ರನೇ ನಿಮ್ಗೆ ಏಕಾಗ್ರತೆ ಸಿದ್ಧಿಸುತ್ತೆ. ದೇಹ ಏನೋ ಇಲ್ಲೇ ಇರುತ್ತೆ, ಮನಸ್ಸು ಹೊರ್ಟೋಗ್ತಾ ಇರುತ್ತೆ. ಎಷ್ಟೋ ಸಾಧನೆ ಮಾಡಿದವ್ರಿಗೂನು ಇದೆಲ್ಲ ಕೆಲ್ಸ ಆಗ್ತಾ ಇರುತ್ತೆ, ನನ್ಗೂ ಆಗ್ತಾ ಇರುತ್ತೆ. ನನ್ಗೆ ಯಾವಾಗ್ಲೂ ಜಾಸ್ತಿ ನನಗೂ ಆಗ್ತಾ ಇರುತ್ತೆ.
ಈ ತರ ಹೇಳ್ತಾ ಇದ್ದಾಗ ನಾನ್ ಗಮನಿಸ್ಕೊಂತಾ ಇರ್ತೀನಿ. ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲೇ ಇರುತ್ತೆ ಅದು. ಪುಸ್ತಕಗಳು ಓದ್ತಾ ಇರ್ತೀನಿ. ಪುಸ್ತಕ ಇಟ್ಕೊಂಡ್ರೆ ಏನೇನೋ ನೆನಪಾಗುತ್ತೆ ಒಟ್ಟ. ಅವ್ರಿಗ್ ಫೋನ್ ಮಾಡ್ಬೇಕು, ಇವ್ರಿಗ್ ಫೋನ್ ಮಾಡ್ಬೇಕು. ಇಷ್ಟೊತ್ತು ಖಾಲಿ ಕುಂತಿರ್ತೀನಲ್ಲ ಮಾಡ್ಬೋದಜ್ಜ. ಪುಸ್ತಕಗಳು ಇಟ್ಕಂತೀವಿ ಓದಕ್ಕೆ ಯಾವಿಲ್ಲ ಬಿಡಪ್ಪ ಅಂತ ಕುಂದಿರ್ತೀವಿ. ಮತ್ತೆ ಏನೋ ತಿನ್ಬೇಕು. ಮತ್ತೆ ಇಷ್ಟೊತ್ ತಿಂದೇ ಕುಂತಿರ್ತೀವಲ್ಲ ಮತ್ತೆ ತಿನ್ನೋ ಕಡೆ ಧ್ಯಾಸ. ಮತ್ತೆ ಅಲ್ಲಿಗ್ ಹೋಗ್ಬೇಕು. ಇನ್ನೇನ ಸಾಮಾನ್ ಎತ್ತಿಡ್ಬೇಕು. ಒಟ್ಟು ಕೆಲ್ಸಕ್ ಎಲ್ಲ ನೆನ್ಪಾಗ್ತಾ ಇರ್ತದೆ. ಮತ್ತೆ ಓದ್ತಾ ಇರ್ತೀವಿ ಮತ್ತೆ ಒಂದು ಪುಸ್ತಕ ಓದ್ಬೇಕಂದ್ರೆ ಒಂದು ಲೈನ್ 3 4 ಸತಿ ಓದ್ತೀನಿ. ಯಾಕ ಅಧ್ಯಾಸ ಇಲ್ಲ, ಏಕಾಗ್ರತೆ ಇಲ್ಲ. ಇಷ್ಟು ಸಾಧನೆ ಮಾಡಿದ್ರೆ ಇನ್ನ ಅರಿವು ಬೆಳೆಸ್ಕೊಂಡಿಲ್ಲ. ಅದಕ್ಕೆ ಓದಿದ್ದು ಜಲ್ದಿ ಮರಿತೀನಿ. ಅರಿವು ಏನಾದ್ರು ಇದ್ರೆ ನಾವ್ ಓದಿದ್ದು ನಮ್ಗ ಅಂಟುತ್ತೆ. ಏನ್ ಓದ್ಕೊಂತಾ ಇರ್ತೀವಿ ಅದ್ ನಮ್ ಒಳಗಡೆ ಹೋಗ್ತಾ ಇರುತ್ತೆ, ಪ್ರವೇಶ ಮಾಡ್ತಾ ಇರುತ್ತೆ. ಅದು ನೆನಪಿನಲ್ಲೇ ಇರ್ಬೇಕು, ನೆನಪಿನಲ್ಲಿ ಅವೆಲ್ಲ ಏನಿಲ್ಲ. ಅದು ಒಟ್ಟು ನಿಮ್ಗೆ ಅಂಟುತ್ತೆ. ನಿಮ್ಗೆ ಏನ್ ಬೇಕಾದ್ ಸಿಗುತ್ತೆ ಅಷ್ಟೇ. ಅದ್ರ ಒಂದು ಸಾರ ನಿಮ್ಗೆ ಗ್ರಹಿಸ್ತೀರ. ಅದಕ್ಕೆ ಗುರುಗಳು ಏಕಸಂತಾಗ್ರಾಹಿಗಳಾಗ್ಬೇಕು ಅಂತ ಇದ್ರು ಪತ್ರಿಜಿ ಅವರು. ನೀವೇನಾನ ದ್ವಿಸಂತಾಗ್ರಾಹಿ, ತ್ರಿಸಂತಾಗ್ರಾಹಿ, 1000 ಸಂತಾಗ್ರಾಹಿಗಳೇನ್ ಅಂತಿದ್ರು. ನಿಮ್ಗೆ 1000 ಸತಿ ಹೇಳ್ಬೇಕೇನು ಅಂತ ಹೇಳ್ಬಿಟ್ಟು ಚೆನ್ನಾಗ್ ಬೈದು ಆಮೇಲೆ ಏಕಸಂತಾಗ್ರಾಹಿಗಳಂತ ಇದ್ರು. ಅಂದ್ರೆ ಒಂದ್ಸತಿ ಹೇಳಿದ್ರೇನೆ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು. ನಾವು ಇವಾಗ ಬುದ್ಧ ಪೌರ್ಣಿಮೆಯ ಸೆಲೆಬ್ರೇಷನ್ಸ್ ಅನ್ನೋದು ನಡೆಯುತ್ತೆ 21, 22, 23. ನೀವು ಮೈಸೂರಿನಲ್ಲಿ ಇರೋ ಸಲುವಾಗಿ ನಿಮ್ಗೆ ಇನ್ನ ಬಹಳ ಹತ್ರ ಇರುತ್ತೆ. ಆದಷ್ಟು ಎಲ್ಲರೂ ಅಟೆಂಡ್ ಆಗ್ರಿ. ಒಂದಿನಾದ್ರೂ ಒಂದು ಅಟೆಂಡ್ ಆಗಿ ಮತ್ತೆ ನೀವು ಹೋಗ್ಬೋದು. ಯಾರಿಗೆ ಇರ್ಲಿಕ್ಕೆ ಅವಕಾಶ ಇರುತ್ತೆ ಅವರಲ್ಲಿ ಬಂದು ಇರ್ಬೇಕು. ಇದ್ದು ಆ ಧ್ಯಾನ, ಸಾಮೂಹಿಕ ಧ್ಯಾನ, ಪೌರ್ಣಮಿ ಧ್ಯಾನ, ನಾದ ಧ್ಯಾನ, ಪ್ರಕೃತಿ ಧ್ಯಾನ, ಪಿರಮಿಡ್ ಧ್ಯಾನ ಎಲ್ಲವೂ ನಮ್ಗೆ ಸಿಗುತ್ತೆ ಅಲ್ಲಿ. 5 ರೀತಿಯ ಧ್ಯಾನಗಳೂನು ಅಲ್ಲಿ ಇರೋ ಸಲುವಾಗಿ ಒಂದ್ಸತಿನಾದ್ರೂ ಬಂದ್ ಹೋಗ್ಬೇಕು. ಯಾರಿಗೆ ಆಗದೇ ಇಲ್ಲ ಅಂದವ್ರು ಅವಾಗ ನೀವು ಮನೆಯಲ್ಲೇ ಕುತ್ಕೊಂಡು ಲೈವ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ ನೋಡಿ. ಅದಕ್ಕೆ ಒಂದು ಭಾಗಿಯಾಗ್ರಿ. ತನು ಮನ ಧನ. ಇನ್ನ ಯಾರಿಗಾದ್ರೂ ತಿಳಿಸ್ಬೇಕು ಅನ್ಕೊಂಡವ್ರು ಖಂಡಿತ ಆ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡ್ರಿ. ಅವ್ರು ಹೋಗ್ಲೇಬೇಕು ಬರ್ಲೇಬೇಕಂತಲ್ಲ, ಪ್ರಚಾರ ನಾವು ಮಾಡ್ಬಿಡ್ಬೇಕಷ್ಟೇ. ಈಗ ನೀವ್ ತಿಳಿಸೇ ಕೊಟ್ಟಿಲ್ಲ ಅಂದ್ರೆ ಹೆಂಗಿರುತ್ತೆ, ನಮ್ಗೆ ಹೇಳಿಲ್ಲ ಅಂದಂಗಿರುತ್ತೆ. ನೀವ್ ತಿಳಿಸ್ಕೊಟ್ಟು ಬಿಡ್ರಿ, ಅವ್ರು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನೀವ್ ನಮ್ಗೆ ಹೇಳ್ಬೇಕಾಗಿತ್ತಲ್ವಾ ಅಂತಾರೆ ನೋಡಿ. ಈ ವಾರ ದಾಟಿತು ಅಂದ್ರೆ ನೀವ್ ಹೇಳಿದ್ರು ಉಪಯೋಗ ಇಲ್ಲ. ಇನ್ನ ಈ ಕಾರ್ಯಕ್ರಮ ಮುಗ್ದೋಯ್ತು ಅಂದ್ರೆ ಮತ್ತೆ ಬರೋ ಕಾರ್ಯಕ್ರಮ ಕೇಳ್ಬೇಕು, ಬೇರೆ ರೀತಿನಲ್ಲಿ ಹೇಳ್ಬೇಕಾಗುತ್ತೆ. ಆದ್ರೆ ಕಾರ್ಯಕ್ರಮ ಇದ್ದಂಗೆ ಹೇಳ್ಬಿಟ್ರೆ ಅವ್ರಿಗೆ ಒಂದು ಪಾಂಪ್ಲೆಂಟ್ ಆಗ್ಲಿ, ಮೊಬೈಲ್ದಾಗ ಒಂದು ಫ್ಲೈಯರ್ ಆಗ್ಲಿ, ಅಥವಾ ಭೇಟಿ ಆದಾಗ ಈ ರೀತಿ ನಡೀತಾ ಇದೆ ಅಂತಾನಾಗ್ಲಿ, ವಾಕಿಂಗ್ ಹೋಗ್ತಾ ಇರ್ತೀರಾ ಈ ತರ ನಡೆಯುತ್ತೆ ಹೋಗ್ರಿ ಅಂತ ತಿಳಿಸ್ಕೊಡ್ರಿ. ತಿಳಿಸೋದು ಅನ್ನೋದು ನಮ್ಮ ಧರ್ಮ. ಹೋಗೋದು ಬಿಡೋದು ಅದು ಕರ್ಮಾಧಾರಿತವಾಗಿ ಇರುತ್ತೆ. ತಿಳಿಸೋದು ಅನ್ನೋದು ನಮ್ಮ ಧರ್ಮ. ತನ್ನ ಯಾವ್ದೋ ಒಂದು ರೂಪದಲ್ಲಿ ಅದು ನಡೀತಾ ಇರ್ಲಿ, ಇದನ್ನೇ ಭಾಗಿಯಾಗೋದು ಅಂತ ಹೇಳ್ತಾರೆ ನೋಡಿ. ಇದೆ ಟಾಪಿಕ್ ಇವತ್ ನಾನು ಹೇಳಿದ್ದೆ, ಸರಿಯಾದ ಧ್ಯಾನದ ಬಗ್ಗೆ ಹೇಳಿದ್ದೆ. ಸರಿಯಲ್ಲದ ಧ್ಯಾನಗಳಿದಾವ ಅಂದ್ರೆ ಎಷ್ಟೋ ಪದ್ಧತಿಗಳಿದಾವ. ಅದು ಸರಿ ಅಲ್ಲದ ಪದ್ಧತಿ ಅಂದ್ರೆ ಧ್ಯಾನ ಪದ್ಧತಿ. ಇವಾಗ ಮಂತ್ರ, ಯಂತ್ರ, ತಂತ್ರ ಅದೆಲ್ಲ ಬೇರೆ. ಸರಿಯಲ್ಲದಲ್ಲ, ಧ್ಯಾನ ಅಲ್ಲ ಅದು. ಈಗ ಹಠಯೋಗ, ಪ್ರಾಣಾಯಾಮ, ಉಸಿರು ಗಟ್ಟಿಗೆ ಎಳ್ಕಂತೀವಿ ಬಿಡ್ತೀವಿ, ಮಾಡ್ರಿ, ಮಾಡ್ಬಾರ್ದು ಅಂತ ಅಲ್ಲ. ಯಾವಾಗ ನಿಮ್ಗ್ ತಗೋಬೇಕು ಅನ್ನಿಸ್ತಾ ಗಟ್ಟಿ ತಗೋದು, ದೀರ್ಘವಾಗಿ ಉಸಿರಾಟ ಮಾಡೋದು ಬಿಡೋದು, ಅದು ಅದು ಕಷ್ಟಕರವಾಗಿರೋದು. ಆದ್ರೆ ಧ್ಯಾನ ಅಲ್ಲ ಅದು. ಸರಿಯಾದ ಧ್ಯಾನ ಪದ್ಧತಿನಲ್ಲಿ ಈ ತರ ಉಸಿರು ಎಳ್ಕೊಳ್ಳೋದು ಬಿಡೋದು ಅನ್ನೋದು ಇರೋದಿಲ್ಲ. ಸಹಜ ಉಸಿರಾಟದ ಕ್ರಮ ಅನ್ನೋದು ನಡೀತಾ ಇರ್ತದೆ. ಸಹಜವಾಗಿ ನೋಡಿ, ನಾನ್ ಮಾತಾಡ್ತಾ ಇದ್ದೀನಿ, ಅದಷ್ಟಕ್ಕದೇ ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ. ಇಷ್ಟ ಚೆನ್ನಾಗ್ ಅದೇ ನಡೀತಾ ಇದೆ. ಅದನ್ನ ನಡೆಯೋದನ್ನ ನೀವು ಗಮನಿಸ್ಬೇಕಷ್ಟೆ. ನಡೆಯೋದನ್ನ ನೀವು ಗಮನಿಸ್ತಾ ಗಮನಿಸ್ತಾ ಗಮನಿಸ್ತಾ
ನೋಡಿ ಎಲ್ಲ ಒಂದೊಂದೇ ನಿಮ್ಮಿಂದ ದೂರ ಆಗ್ತಾವಷ್ಟೇ. ಏನಿದೆಯೋ ಅದಕ್ಕ ಸಮೀಪಿಸ್ತೀರಾ, ಅದು ಆಲ್ರೆಡಿ ಇದೆ. ಅದ್ರ ಮ್ಯಾಲೆ ಎಲ್ಲ ಹಿಂಗ ಬೂದಿ ಕುತ್ಕೊಂಡ್ ಬಿಟ್ಟಿದೆ ಅಷ್ಟೇ. ಅದು ಉಫ್ ಅನ್ಬೇಕಂದ್ರೆ ಅದೇ ತಿಕ್ಕಬೇಕಾಗಿ. ಎಷ್ಟೋ ಜನ್ಮಗಳಿಂದ ಅದು ಅಂಟು ಕಟ್ಟಿಬಿಟ್ಟಿದೆ. ಆ ಅಂಟು ಕಟ್ಟದೆ ಮಲಿನ. ಅದಕ್ಕೆ ಧ್ಯಾನ ಕುತ್ಕೊಂಡಾಗ ವಿಶ್ವಶಕ್ತಿಯ ಪ್ರವಾಹ ಆಗ್ತಾ ಇರುತ್ತೆ. ಯಾವಾಗ ಆಗುತ್ತೆ? ಉಸಿರಿನ ಮೇಲೆ ಗಮನ ಇಟ್ಟಾಗ, ಎರಡು ಆಲೋಚನೆ ಮಧ್ಯೆ ಗ್ಯಾಪ್ ಬಂದಾಗ, ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟಾಗ ನೋಡಿ ಮೆಲ್ಲಕ ವಿಶ್ವಶಕ್ತಿ ಪ್ರವಾಹ. ಕೆಲವು ಸೆಕೆಂಡ್ಸ್ ಗ್ಯಾಪ್ ಕೊಟ್ರು ಸಾಕು ನೋಡಿ. ಆಲೋಚನಾ ರಹಿತ ಸ್ಥಿತಿ ಸೆಕೆಂಡ್ ಸಿಗುತ್ತಷ್ಟೇ ನಿಮ್ಗೆ. ಹಿಂಗ ಅಂತ ಇರ್ಬೇಕಂತ ಆ ಸೆಕೆಂಡ್ಗಳಲ್ಲೇ ಆ ಎನರ್ಜಿ ಅನ್ನೋದು ಪಾಕ. ಆ ಎನರ್ಜಿ ಅನ್ನೋದು ಏನ್ ನಿಮ್ಗೆ ಪಾಸ್ ಆಗುತ್ತೆ, ಅದು ಅನುಭೂತಿ, ಅದು ಅನುಭವ. ಅದನ್ನ ನೀವು ಮತ್ತೆ ಮತ್ತೆ ಬಯಸ್ತಾ ಇದ್ದೀರಾ. ಸಂಸಾರದಲ್ಲಿ ಸಾಧನೆ, ಸಂಸಾರದಲ್ಲಿ ನಿರ್ವಾಣ, ಸಂಭೋಗ ಕ್ರಿಯೆ, ಗಂಡು ಹೆಣ್ಣು ಸಂಭೋಗ ಕ್ರಿಯೆ ಮಾಡಿದಾಗ ಮತ್ತೆ ಮತ್ತೆ ಬಯಸ್ತಾರೆ, ಮತ್ತೆ ಬೇಕು ನನಗೆ ಬೇಕು ಅಂತ. ಎದಕ್ಕೆ? ಅಲ್ಲಿ ಕ್ಷಣ ಭಂಗುರ ಸುಖವನ್ನ ಪಡೆದಿರ್ತಾರೆ. ಅದಕ್ಕೆ ಮತ್ತೆ ಮತ್ತೆ ಪಾಲ್ಗೊಳ್ಬೇಕು ಅಂತ ಬಯಸ್ತಾರೆ. ಯಾಕಂದ್ರೆ ಅಲ್ಲಿ ಶರೀರಗಳು ಬೇರೆ ಇರುತ್ತೆ. ಅದಕ್ಕೆ ಬೇರೆ ನೋಡಿ, ಅದಕ್ಕೆ ಬೇರೆ ಇದ್ದಾಗ ಅದು ಸೇರ್ಬೇಕು 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 ಅಂತ ಬಯಸೋದು. ಅದೇ ತನ್ನಲ್ಲೇ ತಾನ್ ನೋಡ್ಕೊಂಡಾಗ, ಈಗ ಶರೀರಗಳು ಬೇರೆ ಇದ್ದಾಗ ಬಯಸ್ತಾರೆ, ತನ್ನೊಳಗಡೆನೆ ತಾನ್ ನೋಡ್ಕೊಂಡಾಗ. ಈಗ ಮಹಾವೀರರು, ಬುದ್ಧ ಭಗವಾನರು, ಇವರೆಲ್ಲ ಅದನ್ನ ತೋರಿದ್ರು ಇದನ್ ಅವ್ರು ಏನು ತೊರ್ದಿಲ್ಲಪ್ಪ, ಅವರಲ್ಲೇ ಅದನ್ನ ಕಟ್ಟುಕೊಂಡಿದ್ದಾರೆ. ಅವ್ರಿಗೆ ಅದಕ್ಕೆ ಆತ್ಮಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ನೋಡ್ರಿ. ದ್ವೈತ ಅಲ್ಲ, ಅದ್ವೈತ. ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದು. ತನ್ನಲ್ಲೇ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ. ಸ್ತ್ರೀ ಶಕ್ತಿ ತನ್ನೊಳಗಡೆ ಇದೆ, ಅವ್ರು ಕಂಡುಕೊಂಡಿದ್ದಾರೆ. ಮೈಥುನದ ಅನುಭವ ಬೇಕಂದಾಗೆ ಸಂಭೋಗ ಕ್ರಿಯೆ ಬೇಕು. ಅಮೈಥುನದ ಅನುಭವ, ಅಮೈಥುನ ಅಂದ್ರೆ ತನ್ನಲ್ಲೇ ಅದನ್ನ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ. ಗಂಡು ಬೇರೆ ಅಲ್ಲ, ಹೆಣ್ಣು ಬೇರೆ ಅಲ್ಲ, ಪ್ರಕೃತಿ ಪುರುಷ ಎಲ್ಲೂ ತನ್ನಲ್ಲೇ ಇದ್ದಾರೆ. ಅದಕ್ಕೆ ಅವ್ರು ಏನನ್ನು ತೊರ್ದಿಲ್ಲ. ನೀನು ಬೇಡ, ನೀನು ಬೇಡ, ಅರಮನೆ ಇವೆಲ್ಲ ನಾವ್ ಅನ್ಕೊಂಡಿರೋದಷ್ಟೇ. ಅವ್ರ ಅದ್ ಬಿಟ್ಟು ಒಬ್ರು ಬಿಟ್ಟಿಲ್ಲ, ಅವ್ರೊಳಗಡೆ ಪಡ್ಕೊಂಡಿದಾರ ಅದನ್ನ. ಅದು ಪಡ್ಕೊಂಡಿದ್ದಕ್ಕೆ ಅವ್ರಿಗಲ್ಲಿ ಅದು ವಿಶೇಷವಾಗಿ ಅನ್ಸೋದಿಲ್ಲ. ನಾನು ಅಲ್ಲಿರ್ಬೇಕು, ನನಗದು ಬೆಳ್ಳಿ ಬೇಕು, ಬಂಗಾರ ಬೇಕು, ನನಗೆ ಇನ್ನೊಬ್ರ ದೇಹ ಬೇಕು, ಅದು ಬೇಕು, ಇದು ಬೇಕು. ಅವ್ರಿಗೆ ಹಂಗ ಅನ್ಸೋದಿಲ್ಲ. ಅವ್ರು ತನ್ನಲ್ಲೇ ಪಡ್ಕೊಂಡಿದ್ದಾರೆ ನೋಡಿ. ಅಂದ್ರೆ ಶಾಶ್ವತವಾಗಿ ಪಡ್ಕೊಂಡಿದ್ದಾರೆ. ಅದು ಕ್ಷಣಭಂಗುರ ಸುಖ. ಸಂಸಾರ ಅನ್ನೋದು, ಸಂಭೋಗ ಅನ್ನೋದು, ಸಂಭೋಗದಿಂದ ಸಮಾಧಿ ಕಡೆಗೆ. ಸಮಾಧಿ ಅನ್ನೋದು ಶಾಶ್ವತವಾಗಿ, ಸಮಾಧಾನಗಳೆಲ್ಲ ನಿನ್ನ ಒಳಗಡೆನೆ ಸಿಗತಕ್ಕಂಥ. ಯಾರಿಗೆ ಒಂದು ಪ್ರಶ್ನೆ ಉದಯಿಸುತ್ತೋ, ಮತ್ತೆ ಮತ್ತೆ ನನಗೆ ಯಾಕೆ ಇದು ಬೇಕಾಗ್ತಾ ಇದೆ ಅನ್ನೋದು ಯಾರಿಗೆ ಬರುತ್ತೆ, ಅವ್ರಿಗೆ ಮೆಲ್ಲಕ್ಕೆ ಆತ್ಮಜ್ಞಾನದ ಕಡೆಗೆ ಪ್ರಯಾಣ ಅನ್ನೋದು ಪ್ರಾಪ್ತಿ ಆಗುತ್ತೆ. ನಾನು ಯಾರು, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಹುಟ್ಟಿದೀನಲ್ವೇ, ನಾನು ಏನ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಎಲ್ಲಿಗ್ ಪ್ರಯಾಣ ಮಾಡ್ತೀನಿ, ಸತ್ತೋಗ್ತೀನಲ್ಲ, ಮತ್ತೆ ಏನ್ ಪ್ರಯಾಣ. ನೋಡಿ, ಇದೆಲ್ಲ ಒಂದು ವಿಚಾರಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಅಂತ ಕಳೆಗೆ. ನಮ್ದು ಎಷ್ಟೋ ಜನ್ಮಗಳು ಮುಗಿದ ನಂತರ ಆ ಸಂಸ್ಕಾರದ ಮೇಲೆ ಈಗ ಆತ್ಮದ ಎಡೆಗೆ ಪ್ರಯಾಣ. ಫಸ್ಟ್ ಶರೀರದಿಂದ ಮನಸ್ಸಿನೆಡೆಗೆ ಪ್ರಯಾಣ, ಮನಸ್ಸಿನಿಂದ ಬುದ್ಧಿಯ ಕಡೆ ಪ್ರಯಾಣ, ಬುದ್ಧಿಯಿಂದ ಆತ್ಮದ ಕಡೆಗೆ ಪ್ರಯಾಣ. ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಫಸ್ಟ್ ಎಲ್ಲ ಶರೀರನೇ ಬೇಕು ನಮ್ಗೆ. ಶರೀರಕ್ಕೆ ಬೇಕಾಗಿರೋವೆಲ್ಲ ಬೇಕಷ್ಟೇ. ತಿನ್ನದೆ ತಿನ್ನದೆ ತಿನ್ನದೆ, ಕುಡಿಯೋದು, ತಿನ್ನೋದು, ಮಲಗೋದು, ಇವೆ. ಸಂಸಾರ ಮಾಡೋದು, ಮಕ್ಕಳು ನಡದೆ, ಮಕ್ಕಂಡೆ ಎದ್ದೆ, ಅವ್ರನ್ನ ಬೆಳೆಸಿದೆ. ಆಮೇಲೆ ಮನಸ್ಸಿಗೆ ಬೇಕು, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ನೋಡಿದ್ದೆಲ್ಲ ಬೇಕು, ಬೈಕೆಗಳು. ಆಮೇಲೆ ಜ್ಞಾನ ಪ್ರಾಪ್ತಿ, ತಿಳ್ಕೊಬೇಕು, ಇನ್ನ ಏನೋ ಇದೆ,
ಏನೋ ತಿಳ್ಕೊಬೇಕು. ಒಟ್ಟ ಒಬ್ರಿಗೆ ಸಹಾಯ ಮಾಡ್ಬೇಕು. ನಾನು ಒಂದು ಬುದ್ಧಿ ಕಡೆ ಪ್ರಯಾಣ ಮಾಡ್ತೀವಿ. ಆ ಪುಸ್ತಕ ಓದ್ತೀವಿ, ಈ ಪುಸ್ತಕ ಓದ್ತೀವಿ, ಪ್ರಾಪಂಚಿಕ ಪುಸ್ತಕಗಳೆಲ್ಲ ತಿರುವಾಕ್ತಿವಿ, ಸಿಗೋದಿಲ್ಲ. ಇನ್ನ ಏನೋ ಬೇಕು, ಮಹಾನ್ ಬುದ್ಧಿವಂತರಾಗ್ತಾರೆ. ಇನ್ನ ಏನೋ ಬೇಕು, ನಿಜವಾದ ಬುದ್ಧ ಆಗಿರೋದಿಲ್ಲ ಆಗ್ಲಿ, ಜ್ಞಾನ ಪಡ್ಕೊಂಡಿರೋದಿಲ್ಲ ಆಗ್ಲಿ, ಅವ್ನಿಗಿನ್ನ ಏನೋ ಬೇಕು. ಯಾವಾಗ ಅದನ್ನು ಓದ್ಕೊಂಡಿರ್ತಾರೆ, ಕೆಲವು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು ಅದಕ್ಕೆ ಧ್ಯಾನ ಇರೋದಿಲ್ಲ, ಅವ್ರಿಗೆ ಗೊತ್ತಾಗಿರೋದಿಲ್ಲ. ಯಾವಾಗ ತನ್ನೊಳಗಡೆ ತಾನು ಪ್ರಯಾಣ ಮಾಡ್ತಾರೆ, ಸರಿಯಾದ ಧ್ಯಾನಕ್ಕೆ ಹೋಗ್ತಾರೆ, ತನ್ನೊಳಗಡೆ ತಾನು ಪ್ರಯಾಣ ಮಾಡ್ತಾರೆ. ಏನೆಲ್ಲಾ ಮಾಡಿರ್ತಾರೆ, ಉಪವಾಸ ಮಾಡ್ತಾರೆ, ಜಪ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆ ಇದು ಅದೇನು ಯೋಗಾಸನಗಳು ಮಾಡ್ತಾರೆ, ಕೈ ಎತ್ತಿದೆ, ಕಾಲೆತ್ತಿದೆ, ಶ್ವಾಸೋಚ್ಛ್ವಾಸಗಳು ಕಷ್ಟವಾಗಿರೋವೆಲ್ಲ ಮಾಡ್ತಾರೆ, ಪದ್ಧತಿಗಳು. ಯಾರು ಏನ್ ಹೇಳಿದ್ರೆ ಅದೆಲ್ಲ ಮಾಡದೆ ಅದನ್ನು ಊಹೆ ಮಾಡ್ಕೊಂಡೆ, ಇದನ್ನ ಕಲ್ಪನೆ ಮಾಡ್ಕೊಂಡೆ, ಜೀವಂತ ಗುರುಗಳನ್ನ, ಮೃತ ಗುರುಗಳನ್ನ ನೆನ್ಸಿದ್ದೆ ಬಂಧು ಗುರುಗಳಿಗೆಲ್ಲ ಕಾಲು ಮುಗದೆ ಎಲ್ಲ ಅದು ಏನೆಲ್ಲಾ ಮಾಡಿದ್ರು ಸಮಾಧಾನ ಆಗಿ. ಈಗ ತನ್ನೊಳಗಡೆ ಓಡೋದನ್ನ ನಿಲ್ಲಿಸ್ರಿ, ಸುಮ್ಮನೆ ಕುಂತು ಬಿಡ್ರಿ, ಉಸಿರಿನ ಮೇಲೆ ಗಮನ ಇಡ್ರಿ. ನಿಮ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಶ್ವಾಸವೇ ಗುರು. ಆ ಗುರು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗ್ಬೇಕು ನೀವು ಅನ್ನೋದು ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಆ ಗುರುಗೆ ಗೊತ್ತು. ಆತನೇ ಕರ್ಕೊಂಡು ಹೋಗ್ತಾನೆ. ಥರ್ಡ್ ಐ, ಫೋರ್ತ್ ಐ, ಫಿಫ್ತ್ ಐ, ಯಾವ ಐಗಳಿಗೆ ಬೇಕಂದ್ರೂ ಕರ್ಕೊಂಡು ಹೋಗ್ತಾನೆ. ಆದ್ರೆ ನಮಗ್ ಗೊತ್ತಿಲ್ಲ ಯಾವ ಐ ಎಲ್ಲಿದೆ ಅಂತ, ಅದಕ್ ಗೊತ್ತು. ಸರಿಯಾದ ಧ್ಯಾನ ಹಿಡ್ಕೊಂಡಾಗ ಆ ಗಮನವನ್ನ ನಾವು ಸೇರ್ತೀವಿ. ಒಂದು ಟ್ರೈನ್, ಗುರುಗಳು ಟ್ರೈನ್ ನಡೆಸ್ತಾ ಇದ್ದಾರೆ, ಪತ್ರಿಜಿ. ಅದಕ್ಕೆ ನಾವ್ ಹತ್ತಿದೀವಿ, ಸಂಕೋಚ ಯಾಕೆ, ಸಂದೇಹ ಯಾಕೆ? ಅಯ್ಯೋ, ಗುರಿ ಮುಟ್ಟುತ್ತೀವಾ ಇಲ್ವಾ? ಡ್ರೈವರ್ ನಂಬಿಕೆ ಇಡ್ಬೇಕಷ್ಟೆ. ಟ್ರೈನ್ ಹತ್ತಿದ್ಮೇಲೆ ನಾವ್ ಹೋಗಕ್ಕಾಗತ್ತೆ? ಕರ್ಕೊಂಡ್ ಹೋಗ್ತಾನೆ ಡ್ರೈವರ್ ಕರ್ಕೊಂಡ್ ಹೋಗಿ ಎಲ್ಲಿಗೆ ನಿಮ್ಗ್ ಗುರಿ ಮುಟ್ಟಿಸ್ಬೇಕಾ ಅಲ್ಲಿ ಮುಟ್ಟಿಸ್ತಾನೆ. ನೀವ್ ಮಧ್ಯದಲ್ಲಿ ಇಳಿತೀರಾ, ಹೋಗ್ತೀರಾ, ಅದು ಸ್ಟಾಪ್ ಬರ್ತಾ ಇರುತ್ತೆ, ನಿಮ್ ಸ್ಟಾಪ್ ಬಂತೇನು, ಆತ ಗುರಿ ಮುಟ್ಟಿಸ್ತಾನ. ಅಕಸ್ಮಾತ್ ಇಳಿತೀರಾ ಅನ್ಕೊಳ್ರಿ, ಮತ್ತೆ ಒಳಗ್ ಬರ್ಬೇಕು, ಇಳಿದು ಅಲ್ಲಿ ನೋಡ್ಕೊಂಡು ಮತ್ತೆ ಬರ್ತೀರಿ. ಹೌದಲ್ಲ? ಒಂದ್ ಆಲೋಚನೆ ಬಂತು, ಮತ್ತೆ ಎಲ್ಗೋ ಹೋಗ್ತೀರಾ, ಮತ್ತೆ ಬರ್ತೀರಾ, ಶ್ವಾಸದ ಮೇಲೆ ಧ್ಯಾಸನೆ. ಮತ್ತಿನ್ನೇನೋ ಕಾಣಿಸ್ತದ, ಅಯ್ಯೋ ಎಲ್ಲೋಗ್ಬಿಟ್ನಪ್ಪ ನಾನು, ಮತ್ತೆ ಶ್ವಾಸದ ಮೇಲೆ. ಟ್ರೈನ್ ಇಳಿದ್ರಿ ಮತ್ತೆ ಹತ್ತಿರ, ನಿಮ್ಗೆ ಯಾಕೆ ಭಯ, ದಿಗಲು? ಆರಾಮ್ ಕುಂತು ಬಿಡ್ರಿ ಅಷ್ಟೇ. ಇಳಿಯೋದ್ ಬೇಡ, ಹತ್ತದ್ ಬೇಡ, ಆತ ಕರ್ಕೊಂಡ್ ಹೋಗ್ತಾನ. ನಮ್ ಎಲ್ಲಿ ಕರ್ಕೊಂಡ್ ಹೋಗ್ತಾನ ಅಲ್ಲಿವರೆಗೂ ಹೋಗ್ತೀವಿ ನಾವು, ಖಂಡಿತ ಹೋಗ್ತೀವಿ. ಅದಕ್ ನಾವು ಇಡ್ಬೇಕಾಗಿರೋದು ವಿಶ್ವಾಸ, ನಂಬಿಕೆ. ವಿಶ್ವಾಸ ಇಟ್ಟು ಕುತ್ಕೊಂಡ್ರಿ, ಶ್ವಾಸದಲ್ಲೇ ವಿಶ್ವಾಸ ಇದೆ. ಶ್ವಾಸವನ್ನ ಗಮನಿಸ್ರಿ, ವಿಶ್ವಾಸ ಹೆಚ್ಚಿದ, ಆತ್ಮವಿಶ್ವಾಸ ಹೆಚ್ಚಿದ. ಗಮನಿಸ್ರಿ. ಈ ಶರೀರ ಕೆಲಸ ಮಾಡೋದು, ಮನಸ್ಸು ಆಲೋಚನಾತ್ಮಕ, ಬುದ್ಧಿ ವಿಚಾರಗಳು ಮಾಡ್ತಾರೆ. ಆತ್ಮ ಗಮನಿಸುವಿಕೆಯ ಪ್ರಕ್ರಿಯೆ. ಆತ್ಮ ಯಾವಾಗೂ ಗಮನಿಸ್ಕೊಂತ ಇರುತ್ತಷ್ಟೆ. ಅದನ್ನೇ ನಾವಿಲ್ಲಿ ಮಾಡೋದು. ಈ ಗಮನಿಸೋದು ಅಂದ್ರೆ ಅಲ್ಲಿ ಕಮೆಂಟ್ ಇರೋದಿಲ್ಲ, ಹಸ್ತಕ್ಷೇಪ ಇರೋದಿಲ್ಲ, ಹೋಲಿಕೆ ಇರೋದಿಲ್ಲ, ಯಾರನ್ನು ಸಾಯಿಸೋದಿರೋದಿಲ್ಲ, ನಾವು ಸಾಯೋದು ಇರೋದಿಲ್ಲ. ನೋ ಸೂಯಿಸೈಡ್, ನೋ ಮರ್ಡರ್, ನೋ ಕಾಮೆಂಟ್, ನೋ ಕಂಪ್ಯಾರಿಸನ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫರೆನ್ಸ್. ನೋಡಿ, ಮಿಡಲ್ ಪಾತ್, ಓನ್ಲಿ ಮಿಡಲ್ ಪಾತ್, ಆನಾಪಾನಸತಿ. ಇದು ನೀವೇನ್ ಮಾಡ್ತಾ ಇರ್ತೀರಾ, ನಿಮ್ಗೇನ್ ಬೇಕೋ ಅದ್ ಸಿಗುತ್ತೆ, ನಿಮ್ಗೇನ್ ಬೇಡ ಅದಾಗೆ ಹೋಗುತ್ತೆ. ನೀವಾಗಿ ಹೋಗಿಸ್ಕೊಳ್ಳೋದಲ್ಲ, ಅದಾಗೆ ಹೊರಟೋಗ್ಬಿಡುತ್ತೆ. ಏನೇನ್ ಹೋಗ್ಬೇಕು ಅವೆಲ್ಲ ಹೋದ್ಮೇಲೆ ಇನ್ನೇನಿರುತ್ತೆ? ಮೂಢನಂಬಿಕೆಗಳಿಂದ ಹೊರಗ್ ಬರ್ತೀರಾ, ಶಕುನಗಳು, ಅದು ಇದು ಏನೇನೆಲ್ಲಾ ನೋಡ್ತಾ ಇದ್ರೆ, ಅದು ಒಳ್ಳೇದು, ಇದು ಕೆಟ್ಟದ್ದು ಅಂತ. ಇವಾಗ ನಾವು ಶುಭ ಪರಿತ್ಯಾಗಿ ಆಗಿರ್ತೀವಿ. ನಮ್ಗೆ ಒಳ್ಳೇದ್ ಅನ್ನೋದು ಇರೋದಿಲ್ಲ, ಕೆಟ್ಟದ್ದು ಅನ್ನೋದಿಲ್ಲ.
ಆ ಸ್ಟೇಜ್ ನ ದಾಟ್ಬಿಡ್ತೀವಿ ನಾವು. ಇರೋದೆಲ್ಲ ಸತ್ಯ ಮಾರ್ಗದ ಕಡೆ ಪ್ರಯಾಣ. ನೋಡಿ, ಸತ್ಯ ಪ್ರಯಾಣ, ಸತ್ಯ ಮಾರ್ಗದ ಕಡೆಗೆ ಋಷಿಗಳ ಮಾರ್ಗವನ್ನ ಹಿಡಿತೀವಿ. ಪುಸ್ತಕಗಳು ಓದ್ಬೇಕು. ನೀವೆಲ್ಲ ಓದಿರ್ತೀರಾ ಅನ್ಕೊಂತಾ ಇದ್ದೀನಿ. ಅಕಸ್ಮಾತ್ ಓದಿಲ್ಲ ಅಂದ್ರೆ ಮಾತ್ರ ಖಂಡಿತ ಓದ್ರಿ. PSSM ಮೈಸೂರಿನಲ್ಲಿ ಗ್ರೇಟ್ ಮಾಸ್ಟರ್ಸ್ ಇರೋದು. ಎಷ್ಟೊಂದ್ ಜನ ಇದ್ದಾರೆ. ನೀವು ಎಲ್ಲ ಗ್ರೇಟ್ ಮಾಸ್ಟರ್ಸ್. ನೀವೆಲ್ಲ ದಿನ ಸ್ವಾಧ್ಯಾಯ, ಧ್ಯಾನ, ಸಜ್ಜನ ಸಾಂಗತ್ಯ, ಮೌನ ಧ್ಯಾನ, ಹುಣ್ಣಿಮೆ ಧ್ಯಾನ, 18 ಆದರ್ಶ ಸೂತ್ರಗಳನ್ನ ಪಾಲನೆ ಮಾಡ್ತಾ ಹೋಗ್ರಿ. ತಾನಾಗೆ ನಿಮ್ಗೆ ಏನ್ ಬೇಕಾದೆಲ್ಲ ಸಿಗುತ್ತೆ. ಏನ್ ಬೇಕಿಲ್ಲ ಅದೆಲ್ಲ ತಾನಾಗೆ ಹೋಗುತ್ತೆ. ಇದಕ್ಕ ಬೇಕಾಗಿರೋದು ಒಂದೇ, ಶ್ವಾಸದ ಮೇಲೆ ಗಮನ. ಇದೊಂದೇ ಮಾಡ್ರಿ. ಇಂಗ್ಲಿಷ್ ಯಾರಿಗ್ ಬರುತ್ತೆ ಚೆನ್ನಾಗಿ? ಇಂಗ್ಲಿಷ್ ಪುಸ್ತಕ ಓದ್ರಿ. ಹಣ ಪುಸ್ತಕಗಳಿಗೋಸ್ಕರ ಖರ್ಚು ಮಾಡ್ರಿ. ನಿಮ್ಮ ಜ್ಞಾನ ಬೆಳೆಯುತ್ತೆ. ಜ್ಞಾನವನ್ನ ಹಂಚ್ರಿ ನೀವು. ಎಷ್ಟೊಂದ್ ಜನ ಇದ್ದಾರೆ. ಎಷ್ಟೋ ಜನ ನಮ್ಗ್ ಫೋನ್ ಮಾಡ್ತಾ ಇದ್ದಾರೆ. ಕ್ಲಾಸ್ಗಳು ಮಾಡೋರು ಬೇಕು ಮೇಡಮ್, ಸ್ವಾಧ್ಯಾಯ ಮಾಡೋರು ಬೇಕು. ತೆಲುಗುನವ್ರು ಕೂಡ ಫೋನ್ಗಳು ಹಚ್ತಾರೆ, ಕನ್ನಡದವ್ರು ಹಚ್ತಾರೆ. ಇನ್ನ ಎಷ್ಟೊಂದ್ ಜನ ಇದ್ದಾರೆ. ಎಲ್ಲ ಅಡಕೊಂಡ್ ಬಿಟ್ಟಿರ್ತಾರೆ. ಎಲ್ಲರಿಗೆಲ್ಲ ಬರುತ್ತೆ, ಆದ್ರೆ ಹೇಳಲ್ಲ. ಇದೊಂದು ಅವಕಾಶ ಅಲ್ವೇ? ಒಂದೇ ಜನ್ಮದಲ್ಲೇ ನಮ್ಗೆ ಗುರುಗಳು ಪ್ಲಾಟ್ಫಾರಂ ಕೊಟ್ಟಿದ್ದಾರೆ, PSSM ಅನ್ನು. ಅದನ್ನ ನಾವು ಪೂರ್ತಿಯಾಗಿ ವಿನಿಯೋಗ ಮಾಡ್ಕೋಬೇಕು. ದಯವಿಟ್ಟು ಎಲ್ಲೆಲ್ಲ ಅಡ್ಕೊಂಡಿದ್ದವರೆಲ್ಲ ಹೊರಗಡೆ ಬನ್ರಿ. ಎಲ್ಲಾ ವಿಷಯಗಳಲ್ಲೂ ಸ್ವಲ್ಪ ಸ್ಪ್ರೆಡ್ ಆಗ್ರಿ, ಹಂಚ್ರಿ. ನೀವೆಲ್ಲ ಸ್ವಾಧ್ಯಾಯಗಳು ಮಾಡ್ರಿ. ತೆಲುಗು ಬರೋರೆಲ್ಲ ತೆಲುಗುನಲ್ಲಿ ಮಾಡ್ರಿ. ಕನ್ನಡ ಬರೋರೆಲ್ಲ ಕನ್ನಡದಲ್ಲಿ ಮಾಡ್ರಿ. ಇಂಗ್ಲಿಷು ಹಿಂದಿ ಬರೋರೆಲ್ಲ PMC ಇಂಗ್ಲಿಷು, PMC ಹಿಂದಿನಲ್ಲಿ ಹೋಗ್ರಿ. ಎಷ್ಟೊಂದು ಅವಕಾಶ ಇದೆ. ಎಲ್ಲಿಗೋದ್ರೂ ಸರಿಯಾದ ಧ್ಯಾನವನ್ನೇ ಮಾಡಿ, ಸರಿಯಾದ ಧ್ಯಾನವನ್ನ ಕಲಿಸ್ಕೊಡ್ರಿ. ನೀವ್ ಯಾವಾಗ ಸರಿಯಾದನ್ನ ಕಲಿಸ್ಕೊಡ್ತೀರಾ, ನಿಮ್ಗ್ ಸರಿಯಾಗಿರೋದೇ ಸಿಗುತ್ತೆ. ಸರಿ ಅಲ್ಲದನ್ನ ನೀವು ಇನ್ನೊಬ್ರಿಗೆ ಕಲಿಸ್ಕೊಡ್ತಾ ಹೋದಂಗೆಲ್ಲ ನೀವುನು ಅಡ್ಡದಾರಿ ಹಿಡಿಬೇಕಾಗುತ್ತೆ. ಒಂದಲ್ಲ ಒಂದು ಜನ್ಮದಲ್ಲಿ ನೀವ್ ಅನ್ಕೊಂತಿರಲ್ವೇ, ಅಮ್ಮ ಎಷ್ಟು ಮೆಲ್ಲಕ ಸಿಕ್ಕಿತ್ತು ನಮ್ಗೆ ಧ್ಯಾನ, ನಾವ್ ಎಲ್ಲೆಲ್ಲೋ ತಿರುಗಿ ಬಂದೀವಿ. ಮತ್ತೆ ನಾವು ತಿರ್ಗಾಡಿಸ್ತೀವಲ್ವ, ಎಲ್ಲಾರ್ನು ತಪ್ಪು ದಾರಿ ಹಿಡ್ತಿರ್ತೀವಲ್ವೇ, ಮತ್ತೆ ನಾವು ತಿರ್ಗಾಡ್ಬೇಕು. ಸರಿಯಾದ ಧ್ಯಾನಕ್ಕೆ ಹೋಗ್ರಿ. ಸರಿಯಾದ ಜ್ಞಾನವನ್ನ ಪಡ್ಕೊಂಡು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ಹೆಚ್ಚು ಹೆಚ್ಚು ಜ್ಞಾನ ಪಡಿತೀವಿ. ಇದು ಇನ್ನೀವ್ ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡಿ. ನಿಮ್ಮ ಬಗ್ಗೆ ಏನಾದ್ರೂ ಹೇಳೋದಿದ್ರೆ 1-2 ನಿಮಿಷದಲ್ಲಿ ಹೇಳಿ, ನಾವು ಕೇಳ್ತೀವಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೈಸೂರು ಮಾಸ್ಟರ್ಸ್ ಕಪಲ್ ಆಫ್ ಡೇಸ್ ಬ್ಯಾಕ್ ನೀವು ಕೇಳಿದ್ರೆ ನನ್ನ ಒಪಿನಿಯನ್ ಬಗ್ಗೆ, PSSM ನಮ್ಮ ಅನುಭವದ ಬಗ್ಗೆ ಕೇಳಿದೆ. ಅವಾಗ ನಾನೊಂದು ಹೆಸರು ಹೇಳಿದೆ, ಜ್ಞಾಪಕ ಇರ್ಬೋದು. ರಾಯಚೂರಿಂದ ಹೇಮಾ ಮೇಡಮ್. ಇವರು ನಾನು 5 years ಬ್ಯಾಕ್ ಒಮ್ಮೆ ಕೇಳಿಸ್ಕೊಂಡೆ. ಅಲ್ಲಿವರೆಗೂ ನಾನು ಎಲ್ಲೆಲ್ಲೋ ಏನೇನೋ ಸಂಸ್ಥೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಹೇಮಾನಾರಾಯಣ್ ಮೇಡಮ್ ಮಾತು, ರಾಯಚೂರು ಹೇಮಾನಾರಾಯಣ್ ಮೇಡಮ್ ಇನ್ಸಿಡೆಂಟ್ಲಿ ಕೇಳ್ಪಟ್ಟೆ. ಆವತ್ತಿಂದ ಇವತ್ತಿನವರೆಗೂ 5 ವರ್ಷದಿಂದ ಅವರೇ ನನ್ನ ಸ್ಫೂರ್ತಿ. ನಿಜವಾಗ್ಲು ಅಲ್ಲಿಂದ ನಾನು ಶುರು ಮಾಡಿದ್ದು. ಅವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ನಾನು ಅವ್ರನ್ನ ಎಷ್ಟು ಫಾಲೋ ಮಾಡಿ, ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ ಅಂದ್ರೆ ಅವರು, ಹೌ ಟು ಟೆಲ್ ದಟ್, ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ. ನನ್ನ ವಿಡಿಯೋ ವರ್ಕ್ ಆಗ್ತಾ ಇಲ್ಲ. ಹೇಮಾನಾರಾಯಣ್ ಮೇಡಮ್ ಮಾತು ಕೇಳಿದ್ಮೇಲೆ ಅದು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ನನಗೆ, ಯಾಕಂದ್ರೆ ಅಷ್ಟು ಸರಳವಾಗಿ ಹೇಳ್ತಾರೆ, ಸಿಂಪಲ್ ಆಗಿ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವೇ ನನ್ನ ಸ್ಫೂರ್ತಿ. 5 ವರ್ಷದಿಂದ ನಾನು ಡೈಲಿ, ಅದುವರೆಗೂ ಗೊತ್ತು, ಮೈಸೂರು PSSM ಸೇರಕ್ಕೆ ಮುಂಚೆ ನಾನು ಲಿಂಗಗೌಡ, ಕೋಟೇಶ್ವರರಾವ್, ಮಂಜುಳಾ ಮೇಡಮ್, ಮ್ಯಾಂಗ್ಳೂರು, ಇದು ಮಾತುಗಳೆಲ್ಲ ಕೇಳಿದ್ದೀನಿ. ಪತ್ರಿಜಿದು ಕೇಳಿದ್ದೀನಿ, ಶ್ರೇಯಸ್ದು ಹೇಳಿದ್ದೀನಿ. ಹೇಮಾ ಮೇಡಮ್ ಮಾತು ಮಾತ್ರ ನನಗೆ ತಲೆಯಲ್ಲಿ ಹೊಡೆದಂಗಿರುತ್ತೆ. ಒಂದೊಂದು ಮಾತು ಪರ್ಫೆಕ್ಟ್ ಆಗಿರುತ್ತೆ. ನಮ್ಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ಜನ್ಮದಲ್ಲಿ ನಾನು ನಿಮಗೆ ತುಂಬಾನೇ ಋಣ. ನನಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ನಿಮಗೂ ನಿಮ್ಮ ಅನಿಸಿಕೆ, ನಿಮ್ಮ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ಏನಾದ್ರು ಕ್ವಶನ್ಸ್, ಡೌಟ್ಸ್, ನಿಮ್ಮ ಅನಿಸಿಕೆಗಳು ಎಲ್ಲವನ್ನ ಹಂಚ್ಕೋಬಹುದು ಮಾಸ್ಟರ್. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡವ್ರೆಲ್ಲ ಮಾತಾಡಿ.
ನಟರಾಜ್ ಸರ್ ಮಾತಾಡಿ ಸರ್. ಮೇಡಮ್ ನಮಸ್ತೆ. ಎಲ್ಲ ಮಾಸ್ಟರ್ಸ್ಗಳಿಗೂ ವಂದನೆಗಳು. ಮೇಡಮ್, ಇವತ್ತು ನಿಮ್ಮ ಜ್ಞಾನ ಹಂಚಿಕೆ ಬಹಳ ಚೆನ್ನಾಗಿದೆ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ